ಆಪರೇಷನ್ ಕಮಲದ ಪುಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಪಾಟೀಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಆಪರೇಷನ್ ಕಮಲನೂ ಇಲ್ಲ, ಥಿಯೇಟರೂ ಇಲ್ಲ, ಬಿಜೆಪಿಗೆ ಪೇಷಂಟ್ ಕೂಡ ಸಿಗೋದಿಲ್ಲ. ಇದು ಬಿ ಪಾಟೀಲ್ ಅವರು ಹೇಳಿರುವಂತಹ ಮಾತು. ಬಿಜೆಪಿಗೆ ಒಂದು ಪೇಷಂಟ್ ಕೂಡ ಸಿಗೋದಿಲ್ಲ. ಪೇಷಂಟ್ ಸಿಕ್ಕರೆ ಅಲ್ವಾ ಆಪರೇಷನ್ ಅಥವಾ ಓಟಿ ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ನಡೆಸೋದು, ಅದ್ಯಾವುದು ಕೂಡ ಆಗೋದಿಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ. ಎಲ್ಲಿ ಆಪರೇಷನ್ ಕಮಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಧಾರವಾಡದಲ್ಲಿ ಗೃಹ ಸಚಿವ ಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಇವರೇ ಮಲಗಿ ಆಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತಾನು ಕೂಡ ಬಿ ಪಾಟೀಲ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬಿ ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ನೋಡಿ, ಎಲ್ಲಿ ಆಪರೇಷನ್ ಇಲ್ಲ, ಆಪರೇಷನ್ ಟೇಬಲ್ ಇಲ್ಲ, ಆಪರೇಷನ್ ಥಿಯೇಟರ್ ಇಲ್ಲ. ನಾನು ಮೊನ್ನೆ ಹೇಳಿದ್ದೀನ, ನಿಮಗೆ ಮೊದಲು ಹೇಳಿದ್ದೀನ, ಇಲ್ಲಿ ನಮ್ಮ ಈ ಬಿಜೆಪಿ ಅವ್ರ ಹತ್ರ ಆಪರೇಷನ್ ಥಿಯೇಟರ್ ಇಲ್ಲ, ಆಪರೇಷನ್ ಟೇಬಲ್ ಇಲ್ಲ, ಅವ್ರಿಗೆ ಪೇಷಂಟು ಸಿಕ್ಕದಲ್ಲ. ಸುಮ್ಮನೆ ಎಲ್ಲಿ ಆಪರೇಷನ್ ಕಮಲ, ಇವರೇ ಮಲ್ಕೊಂಡು ಆಪರೇಷನ್ ಮಾಡ್ಕೋಬೇಕಾಗುತ್ತೆ. ಹೌದು, ಎಲ್ಲಾ ಸಚಿವರಿಗೆ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರು ಇವತ್ತು ಸಾಯಂಕಾಲ 7 ಗಂಟೆಗೆ ಕರೆದಿದ್ದಾರೆ. ನಾನು ಕೂಡ ಭಾಗ್ಯ ಆಗ್ತಾ ಇದ್ದೀನಿ. ಯಾಕಂದ್ರೆ ಅದು ನಾಳೆ ಸದನ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಸದಾ ಇದು ಕಮಲಕ್ಕೆ ಸಂಬಂಧ ಅಲ್ಲ, ಆಪರೇಷನ್ ಕಮಲ ಸಲುವಾಗಲ್ಲ, ಸದನ ಪ್ರಾರಂಭ ಆಗ್ತದೆ. ಎಲ್ಲ ಸಚಿವರು ಬಹಳ ಜಾಗರೂಕತೆಯಿಂದ ಎಲ್ಲವನ್ನ ಸದನವನ್ನು ಯಶಸ್ವಿಯಾಗಿ ಇವತ್ತೊಂದು ಸದಸ್ಯಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನರಸಿಂಹಮೂರ್ತಿ ಪಾಟೀಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನರಸಿಂಹಮೂರ್ತಿ ಪಾಟೀಲ್, ಹೌದು, ಆಪರೇಷನ್ ಥಿಯೇಟರ್ ಇಲ್ಲ, ಆಪರೇಷನ್ ಟೇಬಲ್ ಇಲ್ಲ ಅಂತಾರೆ. ಬಟ್ ನಾಳೆ ಸದನ ಆರಂಭ ಆಗುತ್ತಲ್ಲ, ಆ ಟೈಮ್ನಲ್ಲಿ ಇವ್ರ ಕಡೆಯವರೆಲ್ಲ ಇರ್ತಾರಂತ, ಅದಕ್ಕೆ ಏನ್ ಹೇಳ್ತಾರೆ ನರಸಿಂಹಮೂರ್ತಿ ಪಾಟೀಲ್? ಮಾಲ್ತೇಶ್, ಈ ಒಂದು ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಒಂದು ಕ್ಷಣ ಅವರು ತಡವಡಿಸಿದ್ರು ಅಂತ ಅನ್ಬೋದು. ಯಾಕಂದ್ರೆ ಈಗ ಎಲ್ಲೋ ಒಂದ್ ಕಡೆ ಆತಂಕ ಅವ್ರಿಗೂ ಇತ್ತು ಅಂತ ಅನ್ಸುತ್ತೆ. ಆದ್ರೂ ಕೂಡ ಅದನ್ನ ಎಲ್ಲೂ ಕೂಡ ಏನ್ ಹೊರಗಡೆ ತೋರಿಸ್ಲಿಲ್ಲ. ಆದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದು, ಬಿಜೆಪಿ ಆಪರೇಷನ್ ಏನು ಮಾಡುತ್ತೆ, ಏನ್ ಕಮಲ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲ, ಕಮಲವೂ ಇಲ್ಲ, ಆಪರೇಷನ್ ಥಿಯೇಟರ್ ಇಲ್ಲ, ಬಿಜೆಪಿ ಪೇಷಂಟೇ ಸಿಗೋದಿಲ್ಲ ಅಂತ. ಅಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಆಪರೇಷನ್ ಕಮಲದಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ ಅನ್ನೋ ಒಂದು ಸ್ಪಷ್ಟವಾಗಿ ಹೇಳಿದ್ರು. ಕೊನೆಗೆ ಏನಾಗುತ್ತೆ ಅಂದ್ರೆ, ಕೊನೆಗೆ ಇವರೇ ಮಲ್ಕೊಂಡು ಆಪರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ. ಯಾಕಂದ್ರೆ ಈ ಹಿಂದೆ ಹಲವಾರು ಬಾರಿ ಇಂಥದ್ದೊಂದು ಪ್ರಯತ್ನ ಆಗಿರೋ ಹಿನ್ನೆಲೆಯಲ್ಲಿ ಈ ಮುಂಚೆ ಕೂಡ ಇಂಥದ್ದೊಂದು ಹೇಳಿಕೆಯನ್ನ ಅವರು ಕೊಟ್ಟಿದ್ರು. ಇದೀಗ ಅದನ್ನೇ ಬೇರೆ ರೀತಿ ರಿಪೀಟ್ ಮಾಡಿದಾರೆ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಮುಖ್ಯವಾಗಿ ಇವತ್ತು ಏನು ಸಿದ್ದರಾಮಯ್ಯ ಅವರು ಎಲ್ಲರನ್ನು ಕರೆದಿದ್ದಾರೆ. ಇದು ನಾಳೆ ಏನು ಆರಂಭವಾಗುತ್ತೆ ಸಭೆ, ಅದ್ರ ಸಲುವಾಗಿ ಇದು ಮುಂಚಿತವಾಗಿ ಕರೆದಿದ್ದಾರೆ ಅಷ್ಟೇ. ನಾಳೆ ಏನು ಯಾವ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು, ಯಾವನ್ನ ತಗೊಳ್ಬಾರದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆದಿದ್ದಾರೆ. ಇದರಲ್ಲಿ ಬೇರೆ ಅರ್ಥ ಏನೂ ಇಲ್ಲ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಈ ಬಿಜೆಪಿಯ ಆಪರೇಷನ್ ಕಮಲ ಏನಿದೆ ಅದಕ್ಕೆ ಇಲ್ಲಿ ಕಮಲವೂ ಇಲ್ಲ, ಥಿಯೇಟರ್ ಇಲ್ಲ, ಮತ್ತು ಬಿಜೆಪಿ ಪೇಷಂಟೇ ಸಿಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ಪಾಟೀಲ್.